ಅನುದಿನದ ಆಹಾರ ಏಪ್ರಿಲ್ 23 ಗುರುವಾರ. ನಮ್ಮನ್ನು ಸಂರಕ್ಷಿಸುವ ದೇವರು. ಯೆಶಾಯ 52:12 ವಚನ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರುವನು. ದೇವರು ಇಂದು ನಮಗೆ ಎಷ್ಟೋ ಅದ್ಭುತವಾದ ವಾಗ್ದಾನವನ್ನು ನೀಡಿದ್ದಾನೆ. ನಮ್ಮನ್ನು ರಕ್ಷಿಸುವ ಕರ್ತನು ಆತನೇ. ಒಂದು ಹದ್ದು ತನ್ನ ರೆಕ್ಕೆಗಳನ್ನು ತನ್ನ ಮರಿಗಳ ಮೇಲೆ ಹರಡಿ ಅವುಗಳನ್ನು ಹೇಗೆ ಕಾಯುತ್ತದೋ ಹಾಗೆಯೇ ಆತನು ನಿಮ್ಮನ್ನು ರಕ್ಷಿಸುವನು. ಒಂದು ಕೋಳಿಯು ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಅಡಿಯಲ್ಲಿ ಮರೆ ಮಾಡಿಕೊಂಡು ಆಶ್ರಯ ನೀಡುತ್ತದೋ ಹಾಗೆಯೇ ನಮ್ಮ ದೇವರು ನಿಮ್ಮನ್ನು ಕಾಪಾಡುವನು. ಆ ಕೆಂಪು ಸಮುದ್ರದ ದಡದಲ್ಲಿ ನಮ್ಮ ಕರ್ತನು ಇಸ್ರೇಲ್ ಜನರನ್ನು ಹೇಗೆ ರಕ್ಷಿಸಿದನು ಎಂಬುದನ್ನು ಆಲೋಚಿಸಿರಿ. ಅವರ ಮುಂದೆ ಅಲೆಗಳ ಆರ್ಭಟದಿಂದ ಕೂಡಿದ ವಿಶಾಲವಾದ ಕೆಂಪು ಸಮುದ್ರವಿತ್ತು. ಅವರ ಹಿಂದೆ ಕ್ರೂರ ಬೇಟೆ ನಾಯಿಗಳಂತೆ ಬೆನ್ನಟ್ಟುತ್ತಿದ್ದ ಐಗುಪ್ತದ ಸೈನ್ಯವಿತ್ತು. ಅವರು ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಎತ್ತ ನೋಡಿದರೂ ಸಂಕಟ ಮತ್ತು ಅಪಾಯಗಳೇ ಅಲ್ಲಿ ತುಂಬಿದ್ದವು. ಆ ಕ್ಷಣದಲ್ಲಿ ದೇವರು ಮೋಶೆಗೆ ತನ್ನ ಕೈಯಲ್ಲಿದ್ದ ಕೋಲನ್ನು ಆ ಕೆಂಪು ಸಮುದ್ರದ ಕಡೆಗೆ ಚಾಚಲು ಹೇಳಿದನು. ಎಂಥ ಆಶ್ಚರ್ಯಕರವಾದ ದೃಶ್ಯ! ಆ ಸಮುದ್ರವು ಇಬ್ಬಾಗವಾಯಿತು ಮತ್ತು ಒಂದು ದಾರಿ ಕಾಣಿಸಿಕೊಂಡಿತು. ಇಸ್ರಾಯೇಲರು ಒಣನೆಲದ ಮೇಲೆ ನಡೆಯುವಂತೆ ಅತ್ಯಂತ ಸಂತೋಷದಿಂದ ಅದರ ಮೂಲಕ ನಡೆಯತೊಡಗಿದರು. ಆದರೆ ಅವರು ಹಿಂತಿರುಗಿ ನೋಡಿದಾಗ ಐಗುಪ್ತದ ಕಬ್ಬಿಣದ ರಥಗಳು, ಕುದುರೆಗಳು ಮತ್ತು ಸೈನ್ಯವು ತಮ್ಮನ್ನು ಬೆನ್ನಟ್ಟುತ್ತಿರುವುದನ್ನು ಕಂಡರು. ಆಗ ಅವರು ಏನು ಮಾಡಬಲ್ಲರು? ಎರಡೂ ಬದಿಗಳಲ್ಲಿ ಸಮುದ್ರವಿತ್ತು, ಓಡಿ ಹೋಗಲು ಸ್ಥಳವೇ ಇರಲಿಲ್ಲ. ಆದರೆ ಅಂತಹ ಪರಿಸ್ಥಿತಿಯಲ್ಲಿಯೂ ದೇವರು ಅವರನ್ನು ರಕ್ಷಿಸಲು ಶಕ್ತನಾಗಿದ್ದನು. ಅಲ್ಲಿಯವರೆಗೂ ಇಸ್ರಾಯೇಲರ ಮುಂದೆ ಸಾಗುತ್ತಿದ್ದ ದೇವರ ದೂತನು ಈಗ ಅವರ ಹಿಂದೆ ಬಂದು ನಿಂತನು. ಅವರನ್ನ ಮುನ್ನಡೆಸುತ್ತಿದ್ದ ಮೇಘಸ್ತಂಭವೂ ಸಹ ಅವರ ರಕ್ಷಣೆಗಾಗಿ ಅವರ ಹಿಂಭಾಗಕ್ಕೆ ಸರಿಯಿತು. ಅದು ಇಸ್ರಾಯೇಲರಿಗೆ ಬೆಳಕನ್ನ ನೀಡಿತು. ಆದರೆ ಫರೋನನ ಸೈನ್ಯಕ್ಕೆ ಘೋರ ಕತ್ತಲೆಯನ್ನು ಉಂಟು ಮಾಡಿತು. ಹೀಗೆ ದೇವರು ಇಸ್ರಾಯೇಲರನ್ನು ಮುಂದೆ ಮತ್ತು ಹಿಂದೆ ಎರಡೂ ಕಡೆಗಳಿಂದ ರಕ್ಷಿಸಿದನು. ದೇವರ ದೂತನು ಮತ್ತು ಮೇಘಸ್ತಂಭವು ಅವರಿಗೆ ಗುರಾಣಿಯಾಗಿ ನಿಂತವು. ಆ ಅದ್ಭುತ ಕರ್ತನು ಇಂದೂ ಸಹ ಬದಲಾಗಿಲ್ಲ. ಆತನು ನಿಮ್ಮ ತಂದೆಯಲ್ಲವೇ? ನೀವು ಆತನ ಮಗುವಲ್ಲವೇ? ಆತನು ನಿಮ್ಮನ್ನು ಇದೇ ರೀತಿಯಾಗಿ ರಕ್ಷಿಸುವನು. ಎಷ್ಟೋ ಮಂದಿ ಕೆಟ್ಟ ಜನರು ನಿಮ್ಮ ವಿರುದ್ಧ ಎದ್ದು ಬಂದರೂ ಚಿಂತಿಸಬೇಡಿರಿ. ನಿಮ್ಮ ಕುಟುಂಬವನ್ನ ನಾಶ ಮಾಡಲು ಅನೇಕರು ಸಂಚು ಹೂಡಿದರೂ ಧೈರ್ಯಗೆಡಬೇಡಿರಿ. ಒಬ್ಬ ತಂದೆಯು ತನ್ನ ಮಕ್ಕಳನ್ನು ಹೇಗೆ ರಕ್ಷಿಸುತ್ತಾನೋ ಹಾಗೆಯೇ ನಮ್ಮ ದೇವರು ನಿಮ್ಮನ್ನು ರಕ್ಷಿಸುವನು. ಒಬ್ಬ ತಾಯಿ ತನ್ನ ಮಗುವನ್ನ ಹೇಗೆ ಸಂತೈಸುತ್ತಾಳೋ ಹಾಗೆಯೇ ಆತನು ನಿಮ್ಮನ್ನು ಆಧರಿಸಿ ನಡೆಸುವನು. ನಮ್ಮ ಜೀವನದಲ್ಲಿ ಸಂಕಟಗಳು ಮತ್ತು ಹೋರಾಟಗಳು ಬಂದಾಗಲೆಲ್ಲ ಕೀರ್ತನೆ 121 ತೆಗೆದು ಪ್ರಾರ್ಥನಾ ಪೂರ್ವಕವಾಗಿ ಓದಿರಿ. ಅಲ್ಲಿ ಕರ್ತನು ನಮಗೆ ಎಂಥ ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿದ್ದಾನೆ ಎಂಬುದನ್ನು ನೋಡಿರಿ. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ: ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಕಿರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು
ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. ಕೀರ್ತನೆ 121 5-7 ವಚನಗಳು. ಪ್ರೀತಿಯ ದೇವರ ಮಕ್ಕಳೇ, ಈ ವಾಗ್ದಾನಗಳನ್ನು ನಂಬಿಕೆಯೊಂದಿಗೆ ಸ್ವೀಕರಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆ 46 1ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲನು 16, 17 ಮತ್ತು 18ನೇ ಅಧ್ಯಾಯಗಳು. ಸಂಜೆ ಲೂಕನು 17ನೇ ಅಧ್ಯಾಯ 20-37 ವಚನಗಳು. ದೇವರು ನಿಮ್ಮನ್ನ ಅಧಿಕವಾಗಿ ಆಶೀರ್ವದಿಸಲಿ.